ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಮಗ ಕಾಶ್ವಿಕ್ ಅವ್ರದ್ದು ಸ್ಕೂಲು ಫಂಕ್ಷನ್ ಇತ್ತು. ಸೊ ಅದರಿಂದ ಇವತ್ತು ಅವನ್ನ ರೆಡಿ ಮಾಡ್ತಾಯಿದ್ರು ಅವ್ರ ಅಮ್ಮ. ನಾನು ಕೂಡ ಅವ್ರ ಜೊತೆ ಹೆಲ್ಪ್ ಮಾಡ್ತಾ ನಾನು ನಿಮ್ಗೆ ಇವತ್ತು ನನ್ನ ಮಗ ಹೇಗೆ ರೆಡಿ ಆಗ್ತಿದ್ದ ಮತ್ತು ಸ್ಕೂಲ್ ಫಂಕ್ಷನ್ ಹೇಗಿತ್ತು ಅಂತ ಕೂಡ ತೋರಿಸ್ತಾ ಇದ್ದೀನಿ. ಇವರು ನನ್ನ ಸಿಸ್ಟರ್ ಬಂದು ವೈಶಾಲಿ, ಸೊ ಅವ್ರ ಮಗ ಬಂದು ಕಾಶ್ವಿಕ್, ಎಲ್ಲ ಪ್ರೀತಿಯಿಂದ ಬುಜ್ಜಿ ಅಂತ ಕೂಡ ಕರಿತೀವಿ. ಸೊ ರೆಡಿ ಆಗಬೇಕಾದ್ರೆ ತುಂಬಾ ಟೈಮ್ ತೊಗೊಂಡ ಅವನು, ಯಾಕಂದರೆ ಅವನಿಗೆ ರೆಡಿ ಆಗೋದಂದ್ರೆ ಇಷ್ಟನೇ ಆಗಲ್ಲ. ಅವನ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಹಿಂದಿಂದೆ ಹೋಗಿ ಅವ್ರ ಅಮ್ಮ ನಾನು ಬ್ರದರ್ಸ್ ಎಲ್ಲ ಸೇರ್ಕೊಂಡು ರೆಡಿ ಮಾಡಿತಾ ಇತ್ತು. ಬೇರೆದಾಕತ್ತಮ್ಮ ಅವನಿಗೆ ಬೇರೆ ಚೈನ್ ಹಾಕುತ್ತೆ ಇಷ್ಟ ಆಗ್ತಾನೆ. ಅವನಿಗೆ ಸ್ವಲ್ಪ ರೆಡಿ ಆಗು, ಎಲ್ಲ ರೆಡಿ ಆಗೋದು ಇಷ್ಟ ಆಗಲ್ಲ. ಫಸ್ಟ್ ಆಫ್ ಆಲ್ ಡ್ಯಾನ್ಸ್ ಇದೆ, ತುಂಬಾ ಲೇಟ್ ಕೂಡ ಆಯ್ತು ಅವತ್ತು. ಲೇಟ್ ಆದರೂ ಕೂಡ ಅವ್ನು ತಡ ಮಾಡ್ತಾಯಿದ್ದ. ಅರ್ಜೆಂಟಾಗಿ ರೆಡಿ ಮಾಡ್ತಾಯಿದ್ವಿ. ಸೊ ಸಿಸ್ಟರ್ ಬೇರೆ ಊರಿಂದ ಆಗ್ತಾನೆ ಬಂದು ರೆಡಿ ಮಾಡ್ತಾಯಿದ್ರು ಅವನ್ನ. ಅದಾದಮೇಲೆ ಆಮೇಲೆ ನಮ್ಮ ಮಕ್ಕಳೆಲ್ಲ ಕೂತ್ಕೊಂಡು ಆಟ ಆಡ್ತಾಯಿದ್ರು. ಅಷ್ಟು ಅವನ್ನ ರೆಡಿ ಮಾಡಿ ಬೇಗ ಅವನ್ನ ಸ್ಕೂಲ್ ಹತ್ರ ಕೊಟ್ವಿ. ನಮ್ಮ ಬ್ರದರ್ ಕರ್ಕೊಂಡೋಗಿ ಬಿಟ್ಕೊಂಡ್ಬಿಟ್ರು ಅವ್ರನ್ನ. ಬೇಗ ರೆಡಿ ಆಗಬೇಕು, ಲೇಟ್ ಆಗಿರುತ್ತೆ ಅಂತ. ಸೊ ನಾನು ನನ್ನ ಸಿಸ್ಟರು ಮತ್ತು ಮಿಕ್ಕಿ ಬರ್ಲಿಕ್ಕೆ ಆಗಲಿಲ್ಲ. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ವಿ ನಾವು. ಅದಾದ ನಂತರ ನಾವುಗಳು ರೆಡಿ ಆಗಿಬಿಟ್ಟು ಹೊರಡೋಕ್ಕೆ ಟೈಮ್ ಆಯಿತು. ನನ್ನ ಚಿರುಗೂ ನಾನೇ ರೆಡಿ ಮಾಡಿದೆ ಬೇಗ. ಆಮೇಲೆ ನನ್ನ ಸಿಸ್ಟರು ಅಮ್ಮ ನಾವೆಲ್ಲ ಬೇಗ ಅಲ್ಲಿ ಹೊರಟ ಮೇಲೆ ಸ್ಕೂಲ್ ಹತ್ರ ರೀಚ್ ಆದ್ವಿ ನಾವು. ನಾವು ಪ್ರೆಸೆನ್ಸ್ ಸ್ಕೂಲೇ ಮಾಡಿದ್ವಿ. ಸೊ ಒಳ್ಳೆ ಎಜುಕೇಷನ್ ಇದೆ ಅಂತ ಕೂಡ ಈ ಶಿರಾದಲ್ಲಿ ಒಳ್ಳೆ ನೇಮ್ ಇದೆ ಈ ಸ್ಕೂಲಲ್ಲಿ. ಕಾಶ್ಮೀರ್ ಸ್ಕೂಲ್ ಹತ್ರ ಬಂದ್ವಿ ನಾವು. ಚಿರು ಮತ್ತು ಅವ್ರ ಮಾವ ಆತುಕತೆಯಾಗಿ ಅವ್ರ ಮಾವನ ಕರ್ಕೊಂಡು ಹೊರಟ್ಬಿಟ್ರು. ಬಾಯ್ ಮಾಡಿ ನನ್ನ ಮಗಳು ಅವ್ರ ಮಾವ ಹೊರಟ್ರು. ನನ್ನ ಸಿಸ್ಟರ್. ಸೊ ಇವತ್ತು ಅವ್ನು ಇವ್ರು ನಮ್ಮಮ್ಮ, ಸ್ಕೂಲ್ ಹತ್ರ ಫಸ್ಟ್ ಇವ್ರು ನನ್ನ ಸಿಸ್ಟರ್, ನನ್ನ ಮಗನ ಫಂಕ್ಷನ್ ನೋಡಲಿಕ್ಕೆ. ಸೊ ಎಲ್ಲ ನಾವಿವತ್ತು ಖುಷಿ ಇತ್ತು. ಸೊ ಊರಿಂದ ನಾನು ಕೂಡ ಅವನ ಫಂಕ್ಷನ್ ನೋಡ್ಬೇಕಂತಾನೆ ನಾನು ಕೂಡ ಬಂದಿದ್ದೆ. ಅವ್ನ ಫಂಕ್ಷನ್ ನೋಡಿದ್ದು ಟೋಟಲಿ ಸ್ಕೂಲ್ ಹತ್ರ ನಾವು ಬಂದೇ ಬಿಟ್ವಿ. ಮಕ್ಕಳುಗಳೆಲ್ಲ ಒಬ್ಬೊಬ್ರು ಎಷ್ಟು ಟೀಚರ್ಸ್ಗಳೆಲ್ಲ ರೆಡಿ ಮಾಡಿದ್ರು. ಸೊ ಮಕ್ಕಳು ಹಾಗೆ ಎಲ್ಲರೂ ಕಳಿಸ್ಕೊಡೋಕ್ಕೆ ಸರಿ ಹೋಗುತ್ತೆ. ಅದಕ್ಕೆ ಅವರೆಲ್ಲರೂ 3:30ಗೆ ಕಳಿಸ್ಕೊಡಿ ಅಂತ ನೀನು ಆರ್ಡರ್ ಕಳಿಸಿದ್ರು, ಮೆಸೇಜ್ ಕೂಡ ಕಳಿಸಿದ್ರು. ಸೊ ಅದರಿಂದ ಎಲ್ಲ ಕಳಿಸಿದ್ರು. ಸೊ ಅಲ್ಲಿ ವಿಶೇಷತೆ ಏನಂದರೆ ಅಲ್ಲಿ ಎಲ್ಲ ಕಾಮನ್ ಆಗಿ ಸ್ವಲ್ಪ ನ್ಯೂ ಸಾಂಗ್ಸಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಬಟ್ ಈ ಸ್ಕೂಲಲ್ಲಿ ಪ್ರಕೃತಿ ವಾತಾವರಣದ ಡೆಕೋರೇಷನ್ಸ್ ಅಂದರೆ ನಾರ್ಮಲ್ ಡೆಕೋರೇಷನ್ಸ್ ಇತ್ತು. ಯಾವುದೇ ವಿಧವಾದ ಡೆಕೋರೇಷನ್ಸನ್ನು ಮಾಡಿರಲಿಲ್ಲ, ಸಿಂಪಲ್ ಆಗಿತ್ತು. ಆಮೇಲೆ ಡ್ಯಾನ್ಸ್ ಕೂಡ ಶುರು ಆಗೋಯಿತು. ಫ್ರೆಂಡ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು.